ನಮಸ್ಕಾರ. ನಾವು ಇವತ್ತಿನ ದಿನ ನಮ್ಮ ಜನಕ್ಕೆ, ನಮ್ಮ ಜನ ಅಂತಂದ್ರೆ ಕರ್ನಾಟಕ ಮಾತ್ರ ಅಲ್ಲ, ಭಾರತ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಜನರಿಗೆ ನಗೋದನ್ನ ಹೇಳ್ಕೊಡ್ಬೇಕಾಗಿದೆ. ನಾವು ನಗಬೇಕು. ನೀವಾಗ್ಲಿ ನಾವಾಗ್ಲಿ ಪ್ರಪಂಚದಲ್ಲಿ ಯಾರೇ ಆಗಲಿ ಕೋಪ ಮಾಡ್ಕೊಳ್ತಾ ಇದ್ರೆ ಅವರ ಆಯಸ್ಸು ಕ್ಷಣ ಕ್ಷಣಕ್ಕೂ ಕಡಿಮೆ ಆಗ್ತಾ ಇರುತ್ತೆ. ಅದೇ ನಗ್ತಾ ಇದ್ರೆ ನಮ್ಮ ಸ್ನಾಯುಗಳು ಸಡಿಲವಾಗಿ ನಾವು ಏನನ್ನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಅದಕ್ಕೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಗಬೇಕಮ್ಮ, ನಗಬೇಕಣ್ಣ, ಎದ್ದು ಬಿದ್ದು ನಗಬೇಕು, ಬಿದ್ದು ಎದ್ದು ನಗಬೇಕು, ಸೇವೆ ಮಾಡಿ ನಗಬೇಕು, ದೇಶ ಮರ್ತು ನಗಬೇಕು, ಹೊಟ್ಟೆ ತುಂಬ ನಗಬೇಕು, ಕೂಡಿ ಬಾಳಿ ನಗಲೇಬೇಕು. 3 ದಿವಸದ ಗಾಲಿ, ನಂತರ ಎಲ್ಲ ಖಾಲಿ. ಬದುಕಿನಲ್ಲಿ ನಗ್ತಾ ಇದ್ರೆ ಜೀವನವೆಲ್ಲ ಜಾಲಿ ಜಾಲಿ. ನಗೋದಕ್ಕೆ ಯಾಕೆ ಬ್ರೇಕು, ದುಃಖ ಪಟ್ಟಿ ಸಾಕು. ಹೇಳ್ಕೊಳ್ಳಿ ಜೋಕು, ಕೇಳ್ಕೊಳ್ಳಿ ಜೋಕು, ತಂದು ಜಮಾಯಿಸಿ ನಗೆ ಪಾಕು, ನಗೆ ಪಾಕು, ಮೈಸೂರು ಪಾಕು. ನಗಬೇಕು. ಅದರ ನಗುನೇ ಬರ್ತ್ಬಿಟ್ಟಿದ್ದಾರೆ. ಓ, ನನ್ನ ಆಪ್ತ ಮಿತ್ರ ಮೋರೆ ನೋಡಿ ಆಗಿದೆ, ನಗು ಬರುತ್ತೆ. ಬಹುಶಃ ಮದುವೆ ಆದವ್ರ ಮುಖದಲ್ಲೆಲ್ಲ ಈ ರೀತಿ ಮೋರೆಲ್ಲ ಸಹಜವಾಗಿ ನಾವು ಕಾಣ್ತೀವಿ ಅಂತ ಕಾಣುತ್ತೆ. ಇರ್ಲೇ, ಯಾಕೆ ಸಪ್ಪೆ ಮೋರೆ ಹಾಕೊಂಡು ಬರ್ತಾ ಇದೀಯಾ? ಮದುವೆ ಆಗ್ಲಿಲ್ಲ ಅಂತ ನೋವು ಒಬ್ರಿಗೆ, ಮದುವೆ ಆಯ್ತು ಅಂತ ನೋವು ಒಬ್ರಿಗೆ. ಸರ್ ಏನಪ್ಪ, ಸಾರ್ ಅನ್ಬೇಡ, ಗುರು ಅನ್ಬೇಡ, ಮಾಮೂಲಿನೇ ಹೇಳು, ಮಾತಾಡ. ಏನಂದ್ರೆ, ನಾನು ವಯಸ್ಸಿನಲ್ಲಿದ್ದಾಗ ಸಿಂಗಲ್ ಲೈಫ್, ಬ್ಯಾಚುಲರ್ ಲೈಫ್ ಬೆಸ್ಟ್ ಅಂತ ಹೇಳಿದ್ದೆ. ಆದ್ರೆ ಆ ದೇವರು ಅದನ್ನ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದೆ. 40 ವರ್ಷ ಆದ್ರೂ ಮದುವೆ ನೋಡಿ, ಈಗ ಮದುವೆ ಆಗುತ್ತೆ, ಯೋಚನೆ ಮಾಡೋ ಕಡೆ ಮದುವೆ ಆಗುತ್ತೆ. ಮದುವೆ ಆದಾಗ ನಾನು ನಿನ್ಗೊಂದು ಪ್ರಶ್ನೆ ಕೇಳ್ತೀನಿ, ಬಿಚ್ಚು ಮನಸ್ಸಿನಿಂದ ಹೇಳ್ಬಿಡ್ತೀಯಾ? ಬಿಚ್ಚು ಮನಸ್ಸಿನಿಂದ ಹೇಳ್ಬಿಡ್ತೀನಿ. ಹೇಳು. ಬಿಚ್ಚು ಮನಸ್ಸಿನಿಂದ ಅಂತ ಬಟ್ಟೆ ಬಿಚ್ಚುತ್ತಾ ಇದೆಯಲ್ಲ, ಬಿಚ್ಚು ಮನಸ್ಸಿನಿಂದ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಇರೋದನ್ನ ನೇರವಾಗಿ ಓಪನ್ ಆಗಿ ಹೇಳ್ಬಿಡ್ಬೇಕು. ಹೇಳ್ತೀಯಾ? ಹೇಳ್ತೀನಿ. ನೀನು ಇನ್ನೂ ಮದುವೆ ಆಗಿಲ್ಲ, ಬ್ರಹ್ಮಚಾರಿ, ಹೆಣ್ಣಿಗೆ ಹುಡುಕಾಡ್ತಾನೆ ಇದೆಯಾ? ಈಗಿನ ಕಾಲದಲ್ಲಿ ಹೆಣ್ಣಿಗೆ ಡಿಮ್ಯಾಂಡು ಇರ್ಲಿ ಬಿಡು. ಆದ್ರೂ ನೀನು ಲವ್ ಮಾಡಿ ಮದುವೆ ಆಗ್ತೀಯೋ, ಇಲ್ಲ ತಾಲಿ ಕಟ್ಬಿಟ್ಟು ಮದುವೆ ಆದ್ಮೇಲೆ ಲವ್ ಮಾಡ್ತೀಯೋ? ನನಗೆ ಓಪನ್ ಆಗಿ ಹೇಳ್ಬಿಡ್ಬೇಕಪ್ಪ. ನೀನು ಅದು ಯೋಚನೆ ಮಾಡಿ ಹೇಳು. ಮದುವೆ ಆದ್ಮೇಲೆ ಲವ್ ಮಾಡೋದು ಒಳ್ಳೇದು. ಕರೆಕ್ಟ್ ಆಗಿರುತ್ತೆ. ಆದ್ರೆ ಹೆಂಡತಿ ಗೊತ್ತಾಗ್ಬಾರ್ದು ಅಷ್ಟೇ. ಅಂದ್ರೆ ಸೆಕೆಂಡು ಮೇಂಟೈನ್ ನೀವೇ ಹೇಳಿದ್ರಲ್ಲ ಅವಾಗ್ಲೇ, ಅದು ಸೆಕೆಂಡ್ ಇರ್ಲಿ, ಮೊದಲನೇ ಸಿಗದೆ ಕಷ್ಟ ಆಗ್ಬಿಟ್ಟಿದೆ. ಆಮೇಲೆ ನೀವು ಮೆಸೇಜ್ ಕಳಿಸಿದ್ರಲ್ಲ, ಸ್ವಲ್ಪ ಮನ್ಸಿಗೆ ನೆಮ್ಮದಿ ಸಿಕ್ತು ಅದರಿಂದ ನನಗೆ. ಏನ್ ಮೆಸೇಜ್ ಹೇಳು? ಅದೇ, ಮಲಗುವ ಮುಂಚೆ ನಾವು ನಗಬೇಕು ರಾತ್ರಿ. ಹೌದಪ್ಪ, ನಿಜವಾಗ್ಲು ಮಲಗೋಕ್ ಮುಂಚೆ ನಗಲೇಬೇಕು ನಾವು ರಾತ್ರಿ. ತಂತಾನೆ ಸಿಗುತ್ತೆ ನೆಮ್ಮದಿ, ಇದು ಖಾತ್ರಿ. ಹೌದಪ್ಪ, ತಂತಾನೆ ಸಿಗುತ್ತಲ್ವಾ ನಮಗ್ ನಗು ಅನ್ನೋದು ಖಾತ್ರಿ. ಇದು ಮುಂಜಾನೆ ನಗುವಾಗ ನಕ್ಕೊಂಡ್ ಅಲ್ಲ ಹಿಂಗೆ ಕಣಪ್ಪ, ಮುಂಜಾನೆ ಹೇಳುವಾಗ ನಕ್ಕೊಂಡೇಳಿ. ದಿನವೆಲ್ಲ ಸಂತೋಷ ಸಿಗದಿದ್ರೆ ಕೇಳಿ ಅಂತ ಇವ್ರಿಗೆ ಹೇಳಿ. ಯಾಕೆ ಅಂತ ಹೇಳಿದ್ರೆ ಈ ಚಾನಲ್ ಅವ್ರಿಗೆ ಹೇಳ್ಬೇಕಾಗಿದೆ, ನೋಡುವಂತ ವೀಕ್ಷಕರಿಗೆ. ಸಂತೋಷ ಸಂತೃಪ್ತಿ ಸಿಗದಿದ್ರೆ ಕೇಳಿ, ನೀವೇ ಹೇಳಿ ಅಂತ ನಾವ್ ಹೇಳ್ಬೇಕಾಗಿದೆ ಅಲ್ವಾ? ಹೌದು. ನೋಡು, ನಾನು ಹೋಟೆಲ್ಗೆ ಹೋಗಿದ್ದೆ. ನಿನ್ನ ಮಾಮೂಲಿ ನಿನ್ನ ಕರ್ಕೊಂಡು ಹೋಗ್ತೀನಲ್ಲಪ್ಪ, ಆರೋಗ್ಯ ಭವನ ಕರ್ಕೊಂಡು ಹೋಗಿದ್ನಲ್ಲ, ಒಬ್ನೇ ಕೂತಿದ್ದೆ. ಒಳಗಡೆ ಹೋಗ್ತೀನಿ, ಹೋಟೆಲ್ ಒಳಗಡೆ ಯಾರು ಇಲ್ಲ, ಒಬ್ಬ. ನನಗೆ ಬೇಜಾರಾಗೋಯ್ತು, ಯಾರು ಇಲ್ವಲ್ಲ. ಏ ಮಣಿ ಅಂದೆ. ಬಂದ. ಏನ್ ಬೇಕು ಸಾರ್ ಅಂದ. ಅವ್ರ ಮಾಮೂಲಿ ಪದ್ಧತಿ ಅಲ್ವಾ, ಮೊದಲು ಫ್ಯಾನ್ ಹಾಕಯ್ಯ ಅಂತ ಹೇಳಿ. ಅವನು ನಕ್ಕುಟ ಜೋರಾಗಿ. ಯಾಕೆ ನಕ್ಕೇಳ್ದು, ಯಾಕೆ ನಗ್ತಾ ಇದೆಯಾ? ಸರ್ ಫ್ಯಾನ್ ಹಾಕೇ ಇದೆಯಲ್ಲ ಸರ್, ಸ್ವಿಚ್ ಹಾಕಿ ಅಂದ. ನೀನು ನಗ್ತಾ ಇದೆಯಾ? ಒಂಥರ. ಆಮೇಲೆ ಹಾಕ್ಬಿಟ್ಟು ಬಂದು, ಸರ್ ಏನ್ ಬೇಕು ಸರ್ ಅಂತ ಹೇಳ. ತುಂಬಾ ಹೊಟ್ಟೆ ಹಸ್ತಿತ್ತಲ್ಲ, ಏನಪ್ಪಾ ಇದೆ ಅಂತ ಹೇಳಿದೆ. ನಿಮ್ಗೆ ಏನ್ ಬೇಕು ಅಂತ ಹೇಳ್ದ. ನನ್ಗೆ ಇಡ್ಲಿ ತಗೊಂಬಾರ ಅಂತ ಹೇಳಿದೆ. ಓದೋನು ನಾನು ಪತ್ರಿಕೆ ಓದ್ತಾ ಕೂತಿದ್ದೆ. ಬಂದ, ಸಾರ್ ಅಂದ. ಎಲ್ಲಪ್ಪ ಇಡ್ಲಿ ಅಂದೆ. ಸರ್ ಇಡ್ಲಿ ಇದೆ ಸರ್, ಚಟ್ನಿ ಇಲ್ಲ ಅಂದ. ಹೆಂಗಾಗುತ್ತೆ ಹೊಟ್ಟೆ ಹಸು. ಪಕ್ಕಕ್ಕಿಟ್ಟೆ, ಮೊಬೈಲ್ ನೋಡಿದೆ, ಬೇರೆ ಏನಿದೆ ಅಂದೆ. ದೋಸೆ ಇದೆ ಸರ್, ತಗೊಂಡ್ ಬಂದೆ. ಮೊಬೈಲಲ್ಲೇ ನೋಡ್ತಾ ಇದ್ದೀನಿ. ಮತ್ತೆ ತಿರ್ಗಾ ಬಂದ ಅವನು ಸಪ್ಲೈಯರು. ದೋಸೆ ಬಂತಾ? ಓ ಸರ್ ಅಂದ. ಎಲ್ಲ ದೋಸೆ ಅಂದೆ. ದೋಸೆ ಖಾಲಿಯಾಗಿ ಹೋಗಿದೆ ಸರ್ ಅಂತ ಹೇಳ್ದ.
ಏಯ್ ಒಂದೇ ಒಂದು ದೋಸೆ ಇದೆ ಸರ್, ಆದ್ರೆ ದೋಸೆ ಇದೆ ಪಲ್ಯ ಇಲ್ಲ ಸರ್ ಅಂದ. ಪಿತ್ತ ನೆತ್ತಿಗೆ ಇರಲ್ವಾ? ಮೊದ್ಲೇ ನೀವು ಆಲೂಗಡ್ಡೆ ಪ್ರಿಯರು, ಹೆಲ್ತ್ ತಿಂತೀರಾ. ಆಮೇಲೆ ನನ್ ತುಂಬಾ ಕೋಪ ಬಂದ್ಬಿಡ್ತು. ಲೈ ಹೋಗಿ ಪೂರಿನಾದ್ರೂ ಇದೆಯಾ ಅಂದೆ, ತಗೊಂಡ್ ಬಾ ಹೋಗೆ ಅಂದೆ. ಹೋಗೇ ಬಿಟ್ಟ. ಬಂದ ಪೂರಿ ಇಟ್ಕೊಂಡು, ಸರ್ ಪೂರಿ ಇದೆ ಸಾಕು ಇಲ್ಲ ಅಂದ. ಕೋಪ ಆಗುತ್ತಾ ಇಲ್ವಾ? ಬರುತ್ತೆ ಬರುತ್ತೆ. ತುಂಬಾ ಕೋಪ ಬಂದದ್ದು. ಏಯ್ ಎಂತ ಹೋಟ್ಲೆ ಇದು, ಒಂದಿದ್ರು ಒಂದಿಲ್ಲ, ಹೋಗಿ ನೋಡು ತಲೆ ಬಿಸಿ ಆಗ್ಬಿಟ್ಟಿದೆ, ಬಿಸಿ ಬಿಸಿ ಕಾಫಿ ಬೇಕು, ಡಿಕಾಕ್ಷನ್ ಜಾಸ್ತಿ ಆಗಿ ಕಾಫಿ ತಗೊಂಡು ಹೋಗಾಚೆ ಅಂದೆ. ಹೋದ, ಸ್ವಲ್ಪ ಹೊತ್ತು ಬಂದ್ಬಿಟ್ಟು ಸರ್ ಅಂದ. ಎಲ್ಲ ಯಾಕೆ ಕಾಫಿ ಇದೆ ಸರ್? ಕಾಫಿ ಇದೆ ಸರ್, ಸಕ್ಕರೆ ಇಲ್ಲ ಅಂತ ಹೇಳ್ದ. ತುಂಬಾ ಕೋಪ ಬಂದ್ಬಿಟ್ಟು, ಏಯ್ ಹೋಟ್ಲು ಬಾಗ್ಲಾಕೆ ತೆಗ್ದಿದ್ರಿ, ಬೀಗ ಹಾಕೊಂಡು ಹೋಗ್ರಿ ಅಂದೆ. ಅದಕ್ಕೆ ಅವನಿದ್ದಾನು, ಸರ್ ಬೀಗ ಇದೆ ಸರ್, ಬೀಗದ ಕೀ ಇಲ್ಲ ಅಂದ. ಒಟ್ಟಿನಲ್ಲಿ ನೋಡಿ ಹೇಗಾಗೋಗುತ್ತೆ. ಇನ್ನು ಈ ಮೊಬೈಲ್ ಬಂದ್ಮೇಲೆ, ಮೊಬೈಲ್ ಕೊಡಿಲಿ ನೋಡು, ಮೊಬೈಲ್ ಬಂದ್ಮೇಲೆ ಎಂತ ಇದಾಗ. ಒಂದು ವಿಚಾರ ನಿಂಗೆ ಹೇಳೋದು, ಮತ್ತೆ ಮೊಬೈಲ್ ನೋಡೋದು ಸಾಮಾನ್ಯವಾಗಿ ಆಗೋಗಿದೆ ಈಗ ಎಲ್ಲರ ಕೈಲೂ. ಯಾಕೆಂದ್ರೆ ಮಾನ ಬಿಟ್ಟರೆ ಮೊಬೈಲ್ನ ಬಿಡೋದೇ ಇಲ್ಲ ನಾವು. ಇದಕ್ಕೆ ಹೋಗ್ಬೇಕಾದ್ರೆ ಮೊಬೈಲ್ ಇರ್ಲೇಬೇಕು. ಹೌದಾ? ನೀನು ಹಾಗೇನೆ, ನೀ ತೊಳ್ಕೊತೀಯ, ಮೊಬೈಲ್ ತೊಳಿತೀಯ, ಮೊಬೈಲ್ಗೆ ಬ್ಯಾಕ್ಟೀರಿಯಾ ಅಂಟ್ಕೊಳಲ್ವಾ? ಇದನ್ನೆಲ್ಲ ಮಾಹಿತಿ ಕೊಡ್ಬೇಕು ಕಣಯ್ಯ. ಮನೋರಂಜನೆ ಜೊತೆಗೆ ಚಿಂತನೆಗೂ ಚಾಲನೆ ಕೊಡ್ಬೇಕು. ಈ ಕನ್ನಡ ನ್ಯೂಸ್ ಅಲ್ಲಿ ಇವೆಲ್ಲ ಜನರಿಗೆ ಅರ್ಥವಾಗ್ಬೇಕು. ಹೌದಲ್ವಾ? ಅದು ಬಿಟ್ಟು ಚಿತ್ರಾನ್ನ ವರ್ಲ್ಡ್ ಫೇಮಸ್, ಗೊತ್ತಾ ನಿನ್ಗೆ? ಹೆಂಗ್ ಹೇಳು ಮತ್ತೆ? ಹ್ಞೂ ಅಂತ ಅಳಗಾಡ್ಸ್ಬಿಟ್ಟೆ. ನನಗಿಷ್ಟ ಅಂತ ಹೇಳ್ಬಿಟ್ಟೆ. ನಿನಗಿಷ್ಟ ಅಂತಲ್ಲಪ್ಪ, ಚಿತ್ರಾನ್ನ ವರ್ಲ್ಡ್ ಫೇಮಸ್. ಕೆಲವರು ಮಸಾಲೆ ದೋಸೆ ಅಂತ ಹೇಳ್ತಾರೆ, ಕೆಲವರು ಪೂರಿ ಅಂತ ಹೇಳ್ತಾರೆ. ಹೌದಲ್ವಾ? ಹಾಗೆ ಕೆಲವರು ತುಪ್ಪದ ದೋಸೆ ಅಂತ ಹೇಳ್ತಾರೆ, ರಾಗಿ ದೋಸೆ ಅಂತ ಹೇಳ್ತಾರೆ, ಅಕ್ಕಿ ರೊಟ್ಟಿ ಅಂತ ಹೇಳ್ತಾರೆ. ಈ ವರ್ಲ್ಡ್ ಫೇಮಸ್ ಚಿತ್ರಾನ್ನ. ಹಾಗಪ್ಪ? ಯಾಗ ಗೊತ್ತೇ ಇಲ್ಲ ಯಾಗೆ ಅನ್ನೋದನ್ನ ಹೇಳ್ತೀನಿ ಕೇಳು. ನಾನು ಅಮೆರಿಕಕ್ಕೆ ಹೋಗಿದ್ದೆ. ಅಮೆರಿಕಕ್ಕೆ ಹೋದೆ. ಅಲ್ಲಿ ಹೋದಾಗ ನನಗೆ ತಿಂಡಿ ಕೊಟ್ರು. ಹೇಗಿದೆ ಅಂತ ಕೇಳಿದ್ರು. ಚೆನ್ನಾಗಿದೆ ಅಂತ ಹೇಳಿದೆ. ಅಲ್ಲಿಂದ ರಷ್ಯಾಕ್ಕೆ ಕರ್ಕೊಂಬಂದ್ರು ಅಮೆರಿಕಾದವರು. ರಷ್ಯಾಕ್ಕೆ ಬಂದ್ರು. ಅಲ್ಲಿ ಇನ್ನೇನೋ ನ್ಯೂಡಲ್ಸ್ ಕೊಟ್ರು. ಹೇಗಿದೆ ಅಂದ್ರು. ಚೆನ್ನಾಗಿದೆ ಅಂತ ಹೇಳಿದೆ. ಅವರಿಬ್ಬರನ್ನು ನಮ್ಮ ಭಾರತಕ್ಕೆ ಕರ್ಕೊಂಡು ಬಂದೆ. ನಮ್ಮ ಭಾರತದ ಸಂಸ್ಕೃತಿ ವೈಭೋಗ, ಇಲ್ಲಿ ನಾವು ಪೌಷ್ಟಿಕರವಾದ ಆಹಾರವನ್ನು ಯಾವ ರೀತಿ ಸೇವಿಸ್ತೀವಿ ಅನ್ನೋದನ್ನ ಬಂದು ಅವ್ರಿಗೆ ಚಿತ್ರಾನ್ನ ಕೊಟ್ಟೆ. ಅವರು ಚಿತ್ರಾನ್ನ ನೋಡಿದ್ರು. ಏನಂತ ಬೇಕು ಅಮೆರಿಕಾದವರು, ರಷ್ಯಾದವರು, ನೀವು ಭಾರತದವರು ವರ್ಲ್ಡ್ ಫೇಮಸ್ ಕಣಪ್ಪ ಅಂದ್ರು. ಯಾಕೆ ಅಂತ ಕೇಳಿದೆ. ಅಲ್ಲ, ನೀವು ಒಂದೊಂದು ಅಕ್ಕಿಗೂ ಬಣ್ಣ ಬಳ್ದಿದ್ದೀರಲ್ಲ, ಯು ಆರ್ ಗ್ರೇಟ್ ಅಂದ್ಬಿಟ್ರು. ಅಲ್ವಾ? ಅದಕ್ಕೆ ಮುಂಜಾನೆ ಎದ್ದು ನಗ್ತಾ ಇದೆ ಅಂತ ಹೇಳಿದ್ರೆ, ಅದಕ್ಕೆ ನಾ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ನಗ್ತಾ ನಗ್ತಾ ನೋವುನ್ ಮರ್ತು ಒಟ್ಟಾಗಿ ಬಾಳೋ ಮಂತ್ರ ಕಲ್ತು ಬದುಕ್ಬೇಕ್ರಣ್ಣ ನೀವು ನಾವು ಮನ್ಸನ್ ಕಾವನ್ ಮರ್ತು. ಜೀವನವೆಂಬುದೊಂದು ಸಂತೆಲ್ ಯಾರಿಗಿಲ್ಲ ಚಿಂತೆ, ಕಷ್ಟ ಸುಖ ನೋವು ನಲಿವು ಬಾಳಿನ ಭಾಗವಂತೆ. ನಮ್ ಕಷ್ಟಕ್ಕೆ ನಾವೇ ಆಗ್ತಾ, ನಮ್ ಕಾಲ್ ಮೇಲೆ ನಾವೇ ನಿಲ್ತಾ ಬದುಕ್ಬೇಕ್ರಣ್ಣ ಬೇರೆಯವ್ರ ನಮ್ಮನ್ ಬೇಷ್ ಅನ್ನೋ ತರ. ಬದುಕ್ಬೇಕ್ರಣ್ಣ ಬೇರೆಯವ್ರ ನಮ್ಮನ್ ಬೇಷ್ ಅನ್ನೋ ತರ. ಏನಂತೀಯ? ನಿಜ ನಿಜ ನಿಜ. ಅದಕ್ಕೆ ನಾ ಏನ್ ಹೇಳ್ತೀನಿ ಗೊತ್ತಾ? ನಕ್ಕು ನಲಿಬೇಕು, ಉಕ್ಕಿ ಉಲಿಬೇಕು, ದುಃಖ ಪಕ್ಕ ಇಡಬೇಕು. ಅಕ್ಕ ನೋಡಿ ಚಿಕ್ಕ ಅಂದ್ಬಿಟ್ಟು ನಗ್ನಗ್ತಾ ನಾವು ಜೀವನವನ್ನ ಪಾದರಸ ತರ ಮಾಡ್ಕೊಳ್ಳೋದ್ರೆ ನಾವು ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀವಿ. ಏನ್ ಹೇಳ್ತೀಯ ನೀನು? ಸತ್ಯ. ಇನ್ನೇನಾರು ಹೇಳೋದಿದ್ಯಾ ನೀನು? ಏನು ಹೇಳಲ್ವಾ? ಏನಾದ್ರು ಹೇಳೋದಿದ್ರೆ ಹೇಳಪ್ಪ. ನೀವೇ ಹೇಳ್ತಾ ಏನೋ ನೆನಪು ಆಗ್ತಾ ಇಲ್ಲ. ಇರ್ಲಿ. ಏನಂತ ಹೇಳಿದ್ರೆ ಈ ನ್ಯೂಸ್ನವ್ರಿಗೆ ಈ ಅಲ್ಲ, ಈಗ ನಿನ್ನೆ ಏನಾಯ್ತು ಅಂದ್ರೆ ನಿಮಗೆ ಫೋನ್ ಹೇಳಿದ್ರೆ ತಾನು ಗೊತ್ತಾಗೋದು. ಅಲ್ಲ, ಫೋನ್ ಮಾಡಿದೆ ನಿಮ್ಗೆ. ಅದೇನೋ ಏನು ಯಾಕಂತ ಹೇಳುವ ಯಾಕೆ? ಒಂದು ನಿಮಿಷ ಹಾಗೆ ಇದೆ. ನಮಸ್ಕಾರ. ನಾವು ಇವತ್ತಿನ ದಿನ ನಮ್ಮ ಜನ ಅಂತ ಹೇಳಿದ್ರೆ ಕರ್ನಾಟಕ ಮಾತ್ರ ಅಲ್ಲ, ಭಾರತ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಜನರಿಗೆ ನಗೋದನ್ನ ಹೇಳ್ಕೊಡ್ಬೇಕಾಗಿದೆ. ನಾವು ನಗಬೇಕು. ನೀವಾಗ್ಲಿ ನಾವಾಗ್ಲಿ, ಪ್ರಪಂಚದಲ್ಲಿ ಯಾರೇ ಆಗ್ಲಿ ಕೋಪ ಮಾಡ್ಕೊಳ್ತಾ ಇದ್ರೆ ಅವರ ಆಯಸ್ಸು ಕ್ಷಣಕ್ಕೂ ಕಡಿಮೆ ಆಗ್ತಾ ಇರುತ್ತೆ. ಅದೇ ನಗ್ತಾ ಇದ್ರೆ ನಮ್ಮ ಸ್ನಾಯುಗಳು ಸಡಿಲವಾಗಿ ನಾವು ಏನನ್ನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಅದಕ್ಕೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಗಬೇಕಮ್ಮ, ನಗಬೇಕಣ್ಣ,
ಎದ್ದು ಬಿದ್ದು ನಗಬೇಕು, ಬಿದ್ದು ಎದ್ದು ನಗಬೇಕು, ಸೇವೆ ಮಾಡಿ ನಗಬೇಕು, ದೇಶ ಮರ್ತು ನಗಬೇಕು, ಹೊಟ್ಟೆ ತುಂಬ ನಗಬೇಕು, ಕೂಡಿ ಬಾಳಿ ನಗಲೇಬೇಕು. 3 ದಿವಸದ ಗಾಲಿ, ನಂತರ ಎಲ್ಲ ಖಾಲಿ. ಬದುಕಿನಲ್ಲಿ ನಗ್ತಾ ಇದ್ರೆ ಜೀವನವೆಲ್ಲ ಜಾಲಿ ಜಾಲಿ. ನಗೋದಕ್ಕೆ ಯಾಕೆ ಬ್ರೇಕು, ದುಃಖ ಪಟ್ಟಿ ಸಾಕು. ಹೇಳ್ಕೊಳ್ಳಿ ಜೋಕು, ಕೇಳ್ಕೊಳ್ಳಿ ಜೋಕು, ತಂದು ಜಮಾಯಿಸಿ ನಗೆ ಪಾಕು ಮೈಸೂರು ಪಾಕು. ನಗಬೇಕು, ಸರ್ ನಗುನೇ ಬರ್ಕೊಟ್ಟಿದ್ದಾರೆ. ಓ ನನ್ನ ಆಪ್ತ ಮಿತ್ರ ಮೋರೆ ನೋಡಿ ಆಗಿದೆ, ನಗು ಬರುತ್ತೆ. ಬಹುಶಃ ಮದುವೆ ಆದವ್ರ ಮುಖದಲ್ಲೆಲ್ಲ ಈ ರೀತಿ ಮೋರೆಲ್ಲ ಸಹಜವಾಗಿ ನಾವು ಕಾಣ್ತೀವಿ ಅಂತ ಕಾಣುತ್ತೆ. ಇರ್ಲಯ್ಯ, ಯಾಕೆ ಸಪ್ಪೆ ಮೋರೆ ಹಾಕೊಂಡು ಬರ್ತಾ ಇದೀಯಾ? ಮದುವೆ ಆಗ್ಲಿಲ್ಲ ಅಂತ ನೋವು ಒಬ್ರಿಗೆ, ಮದುವೆ ಆಯ್ತು ಅಂತ ನೋವು ಒಬ್ರಿಗೆ. ಸರ್ ಏನಪ್ಪ, ಸಾರ್ ಅನ್ಬೇಡ, ಗುರು ಅನ್ಬೇಡ, ಮಾಮೂಲಿನೇ ಹೇಳು, ಮಾತಾಡ. ಏನಂದ್ರೆ, ನಾನು ವಯಸ್ಸಿನಲ್ಲಿದ್ದಾಗ ಸಿಂಗಲ್ ಲೈಫ್, ಬ್ಯಾಚುಲರ್ ಲೈಫ್ ಬೆಸ್ಟ್ ಅಂತ ಹೇಳಿದ್ದೆ. ಆದ್ರೆ ಆ ದೇವರು ಅದನ್ನ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದೆ. 40 ವರ್ಷ ಆದ್ರೂ ಮದುವೆ ನೋಡಿ, ಈಗ ಮದುವೆ ಆಗುತ್ತೆ, ಯೋಚನೆ ಮಾಡೋ ಕಡೆ ಮದುವೆ ಆಗುತ್ತೆ. ಮದುವೆ ಆದಾಗ ನಾನು ನಿನ್ಗೊಂದು ಪ್ರಶ್ನೆ ಕೇಳ್ತೀನಿ, ಬಿಚ್ಚು ಮನಸ್ಸಿನಿಂದ ಹೇಳ್ಬಿಡ್ತೀಯಾ? ಬಿಚ್ಚು ಮನಸ್ಸಿನಿಂದ ಹೇಳ್ಬಿಡ್ತೀನಿ. ಹೇಳು. ಬಿಚ್ಚು ಮನಸ್ಸಿನಿಂದ ಅಂತ ಬಟ್ಟೆ ಬಿಚ್ಚುತ್ತಾ ಇದೆಯಲ್ಲ, ಬಿಚ್ಚು ಮನಸ್ಸಿನಿಂದ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಇರೋದನ್ನ ನೇರವಾಗಿ ಓಪನ್ ಆಗಿ ಹೇಳ್ಬಿಡ್ಬೇಕು. ಹೇಳ್ತೀಯಾ? ಹೇಳ್ತೀನಿ. ನೀನು ಇನ್ನೂ ಮದುವೆ ಆಗಿಲ್ಲ, ಬ್ರಹ್ಮಚಾರಿ ಹೆಣ್ಣಿಗೆ ಹುಡುಕಾಡ್ತಾನೆ ಇದೆಯಾ. ಈಗಿನ ಕಾಲದಲ್ಲಿ ಹೆಣ್ಣಿಗೆ ಡಿಮ್ಯಾಂಡು ಇರ್ಲಿ ಬಿಡು. ಆದ್ರೂ ನೀನು ಲವ್ ಮಾಡಿ ಮದುವೆ ಆಗ್ತೀಯೋ, ಇಲ್ಲ ತಾಲಿ ಕಟ್ಬಿಟ್ಟು ಮದುವೆ ಆದ್ಮೇಲೆ ಲವ್ ಮಾಡ್ತೀಯ? ನನಗೆ ಓಪನ್ ಆಗಿ ಹೇಳ್ಬಿಡ್ಬೇಕಪ್ಪ ನೀನು. ಅದು ಯೋಚನೆ ಮಾಡಿ ಹೇಳು. ಮದುವೆ ಆದ್ಮೇಲೆ ಲವ್ ಮಾಡೋದು ಒಳ್ಳೇದು. ಕರೆಕ್ಟ್ ಆಗಿದೆ. ಆದ್ರೆ ಹೆಂಡತಿ ಗೊತ್ತಾಗ್ಬಾರ್ದು ಅಷ್ಟೇ. ಅಂದ್ರೆ ಸೆಕೆಂಡು ಮೈಂಟ್ ನೀವೇ ಹೇಳಿದ್ರಲ್ಲ, ಅವಾಗ್ಲೇ ಅದು ಸೆಕೆಂಡ್ ಇರ್ಲಿ ಮೊದಲೇ ಸಿಗದೆ ಕಷ್ಟ ಆಗ್ಬಿಟ್ಟಿದೆ. ಆಮೇಲೆ ನೀವು ಮೆಸೇಜ್ ಕಳಿಸಿದ್ರಲ್ಲ, ಸ್ವಲ್ಪ ಮನ್ಸಿಗೆ ನೆಮ್ಮದಿ ಸಿಕ್ತು ಅದರಿಂದ ನನಗೆ. ಏನ್ ಮೆಸೇಜ್ ಹೇಳು? ಅದೇ, ಮಲಗುವ ಮುಂಚೆ ನಾವು ನಗಬೇಕು ರಾತ್ರಿ. ಹೌದಪ್ಪ, ನಿಜವಾಗ್ಲು ಮಲಗೋಕ್ ಮುಂಚೆ ನಗಲೇಬೇಕು ನಾವು ರಾತ್ರಿ. ತಂತಾನೆ ಸಿಗುತ್ತೆ ನೆಮ್ಮದಿ, ಇದು ಖಾತ್ರಿ. ಹೌದಪ್ಪ, ತಂತಾನೆ ಸಿಗುತ್ತಲ್ವಾ ನಮಗ್ ನಗು ಅನ್ನೋದು ಖಾತ್ರಿ. ಇದು ಮುಂಜಾನೆ ನಗುವಾಗ ಅಲ್ಲಲ್ಲ ಆಗ ಹಿಂಗೆ ಕಣಪ್ಪ, ಮುಂಜಾನೆ ಹೇಳುವಾಗ ನಕ್ಕೊಂಡೇಳಿ. ದಿನವೆಲ್ಲ ಸಂತೋಷ ಸಿಗದಿದ್ರೆ ಕೇಳಿ ಅಂತ ಇವ್ರಿಗೆ ಹೇಳಿ. ಯಾಕೆ ಅಂತ ಹೇಳಿದ್ರೆ ಈ ಚಾನಲ್ ಅವ್ರಿಗೆ ಹೇಳ್ಬೇಕಾಗಿದೆ, ನೋಡುವಂತ ವೀಕ್ಷಕರಿಗೆ. ಸಂತೋಷ ಸಂತೃಪ್ತಿ ಸಿಗದಿದ್ರೆ ಕೇಳಿ, ನೀವೇ ಹೇಳಿ ಅಂತ ನಾವ್ ಹೇಳ್ಬೇಕಾಗಿದೆ ಅಲ್ವಾ? ಹೌದು. ನೋಡು, ನಾನು ಹೋಟೆಲ್ಗೆ ಹೋಗಿದ್ದೆ, ನಿನ್ನ ಮಾಮೂಲಿ ನಿನ್ನ ಕರ್ಕೊಂಡು ಹೋಗ್ತೀನಲ್ಲಪ್ಪ, ಆರೋಗ್ಯ ಭವನ ಕರ್ಕೊಂಡು ಹೋಗಿದ್ನಲ್ಲ, ಒಬ್ನೇ ಕೂತಿದ್ದೆ. ಒಳಗಡೆ ಹೋಗ್ತೀನಿ, ಹೋಟೆಲ್ ಒಳಗಡೆ ಯಾರು ಇಲ್ಲ, ಒಬ್ನೇ ಒಬ್ಬ. ನನಗೆ ಬೇಜಾರಾಗೋಯ್ತು, ಯಾರು ಇಲ್ವಲ್ಲ. ಮಾಡಿ ಅಂದೆ. ಬಂದ, ಏನ್ ಬೇಕು ಸಾರ್ ಅಂದ. ಅವ್ರ ಮಾಮೂಲಿ ಪದ್ಧತಿ ಅಲ್ವಾ, ಮೊದಲು ಫ್ಯಾನ್ ಹಾಕಯ್ಯ ಅಂತ ಹೇಳಿ ಅವನು ನಕ್ಕುಟ ಜೋರಾಗಿ. ಯಾಕೆ ಯಾಕೆ ನಗ್ತಾ ಇದೆಯಾ? ಸರ್ ಫ್ಯಾನ್ ಹಾಕೇ ಇದೆಯಲ್ಲ ಸರ್, ಸ್ವಿಚ್ ಹಾಕಿ ಇಲ್ಲ. ನೀನು ನಗ್ತಾ ಇದೆಯಾ ಒಂಥರ. ಆಮೇಲೆ ಹಾಕ್ಬಿಟ್ಟು ಬಂದು, ಸರ್ ಏನ್ ಬೇಕು ಸರ್ ಅಂತ ಹೇಳ. ತುಂಬಾ ಹೊಟ್ಟೆ ಹಸ್ತಿತ್ತಲ್ಲ, ಏನಪ್ಪಾ ಇದೆ ಅಂತ ಹೇಳಿದೆ. ನಿಮ್ಗೆ ಏನ್ ಬೇಕು ಅಂತ ಹೇಳ್ದ. ನನ್ಗೆ ಇಡ್ಲಿ ತಗೊಂಬಾರ ಅಂತ ಹೇಳಿದೆ. ಓದೋನು ನಾನು ಪತ್ರಿಕೆ ಓದ್ತಾ ಕೂತಿದ್ದೆ. ಬಂದ, ಸಾರ್ ಅಂದ. ಎಲ್ಲಪ್ಪ ಇಡ್ಲಿ ಅಂದೆ. ಸರ್ ಇಡ್ಲಿ ಇದೆ ಸರ್, ಚಟ್ನಿ ಇಲ್ಲ ಅಂದ. ಹೆಂಗಾಗುತ್ತೆ ಹೊಟ್ಟೆ ಹಸು. ಪಕ್ಕಕ್ಕಿಟ್ಟೆ, ಮೊಬೈಲ್ ನೋಡಿದೆ, ಬೇರೆ ಏನಿದೆ ಅಂದೆ. ದೋಸೆ ಇದೆ ಸರ್ ತಗೊಂಡ್ ಬಂದೆ. ಮೊಬೈಲಲ್ಲೇ ನೋಡ್ತಾ ಇದ್ದೀನಿ. ಮತ್ತೆ ತಿರ್ಗಾ ಬಂದ ಅವನು ಸಪ್ಲೈಯರು. ದೋಸೆ ಬಂತಾ? ಓ ಸರ್ ಅಂದ. ಎಲ್ಲ ದೋಸೆ ಅಂದೆ. ದೋಸೆ ಖಾಲಿಯಾಗಿ ಹೋಗಿದೆ ಸರ್ ಅಂತ ಹೇಳ್ದ. ಒಂದೇ ಒಂದು ದೋಸೆ ಇದೆ ಸರ್, ಆದ್ರೆ ದೋಸೆ ಇದೆ, ಪಲ್ಯ ಇಲ್ಲ ಸರ್ ಅಂದ. ಪಿತ್ತ ನೆತ್ತಿಗೆರಲ್ವಾ? ಮೊದ್ಲೇ ನೀವು ಆಲೂಗಡ್ಡೆ ಪ್ರಿಯರು, ಹೇಳ್ತಿರ್ತೀರ. ಆಮೇಲೆ ನನ್ ತುಂಬಾ ಕೋಪ ಬಂದ್ಬಿಡ್ತ. ಲೈ ಹೋಗಿ ಪೂರಿನಾದ್ರೂ ಇದೆಯಾ ಅಂದೆ. ತಗೊಂಡ್ ಬಾ ಹೋಗೆ ಅಂದೆ. ಹೋಗೇ ಬಿಟ್ಟ. ಬಂದ, ಪೂರಿ ಇಟ್ಕೊಂಡು, ಸರ್ ಪೂರಿ ಇದೆ ಸಾಗು ಇಲ್ಲ ಅಂದ. ಕೋಪ ಆಗುತ್ತಾ ಇಲ್ವಾ? ಬರುತ್ತೆ. ತುಂಬಾ ಕೋಪ ಬಂದದ್ದು. ಎಂತ ಹೋಟ್ಲೆ ಇದು, ಒಂದಿದ್ರು ಒಂದಿಲ್ಲ, ಹೋಗಿ
ನೋಡು ತಲೆ ಬಿಸಿ ಆಗ್ಬಿಟ್ಟಿದೆ, ಬಿಸಿ ಬಿಸಿ ಕಾಫಿ ಬೇಕು, ಡಿಕಾಕ್ಷನ್ ಜಾಸ್ತಿ ಆಗಿ ಕಾಫಿ ತಗೊಂಡು ಹೋಗಾಚೆ ಅಂದೆ. ಹೋದ, ಸ್ವಲ್ಪ ಹೊತ್ತು ಬಂದ್ಬಿಟ್ಟು ಸರ್ ಅಂದ. ಎಲ್ಲ ಯಾಕೆ ಕಾಫಿ ಇಂದೆ? ಸರ್ ಕಾಫಿ ಇದೆ ಸರ್, ಸಕ್ಕರೆ ಇಲ್ಲ ಅಂತ ಹೇಳ್ದ. ತುಂಬಾ ಕೋಪ ಬಂದ್ಬಿಟ್ಟು, ಏಯ್ ಹೋಟ್ಲು ಬಾಗಿಲು ಯಾಕೆ ತೆಗ್ದಿದ್ರಿ, ಬೀಗ ಹಾಕೊಂಡು ಹೋಗ್ರಿ ಅಂದೆ. ಅದಕ್ಕೆ ಅವನಿದ್ದಾನು, ಸರ್ ಬೀಗ ಇದೆ ಸರ್, ಬೀಗದ ಕೀ ಇಲ್ಲ ಅಂದ. ಒಟ್ಟಿನಲ್ಲಿ ನೋಡಿ ಹೇಗಾಗೋಗುತ್ತೆ. ಇನ್ನು ಈ ಮೊಬೈಲ್ ಬಂದ್ಮೇಲೆ, ಮೊಬೈಲ್ ಕೊಡಿಲಿ ನೋಡು, ಮೊಬೈಲ್ ಬಂದ್ಮೇಲೆ ಎಂತೆಂತ ಇದಾಗ. ಒಂದು ವಿಚಾರ ನಿಂಗೆ ಹೇಳೋದು, ಮತ್ತೆ ಮೊಬೈಲ್ ನೋಡೋದು ಸಾಮಾನ್ಯವಾಗಿ ಆಗೋಗಿದೆ ಈಗ ಎಲ್ಲರ ಕೈಲೂ. ಯಾಕೆಂದ್ರೆ ಮಾನ ಬಿಟ್ಟರೆ ಮೊಬೈಲ್ನ ಬಿಡೋದೇ ಇಲ್ಲ ನಾವು. ಇದಕ್ಕೆ ಹೋಗ್ಬೇಕಾದ್ರೆ ಮೊಬೈಲ್ ಇರ್ಲೇಬೇಕು, ಹೌದಾ? ನೀನು ಹಾಗೇನೆ, ನೀ ತೊಳ್ಕೊತೀಯ, ಮೊಬೈಲ್ ತೊಳಿತೀಯ, ಮೊಬೈಲ್ಗೆ ಬ್ಯಾಕ್ಟೀರಿಯಾ ಅಂಟ್ಕೊಳಲ್ವಾ? ಇದನ್ನೆಲ್ಲ ಮಾಹಿತಿ ಕೊಡ್ಬೇಕು ಕಣಯ್ಯ. ಮನೋರಂಜನೆ ಜೊತೆಗೆ ಚಿಂತನೆಗೂ ಚಾಲನೆ ಕೊಡ್ಬೇಕು. ಈ ಕನ್ನಡ ನ್ಯೂಸ್ ಅಲ್ಲಿ ಇವೆಲ್ಲ ಜನರಿಗೆ ಅರ್ಥವಾಗ್ಬೇಕು, ಹೌದಲ್ವಾ? ಅದು ಬಿಟ್ಬಿಡು. ಚಿತ್ರಾನ್ನ ವರ್ಲ್ಡ್ ಫೇಮಸ್, ಗೊತ್ತಾ ನಿನ್ಗೆ? ಹೆಂಗ್ ಹೇಳು ಮತ್ತೆ? ಹ್ಞೂ ಅಂತ ಅಳಾಡ್ಸ್ಬಿಟ್ಟೆ. ನನಗಿಷ್ಟ ಅಂತ ಹೇಳ್ಬಿಟ್ಟೆ. ನಿನಗಿಷ್ಟ ಅಂತಲ್ಲಪ್ಪ, ಚಿತ್ರಾನ್ನ ವರ್ಲ್ಡ್ ಫೇಮಸ್. ಕೆಲವರು ಮಸಾಲೆ ದೋಸೆ ಅಂತ ಹೇಳ್ತಾರೆ, ಕೆಲವರು ಪೂರಿ ಅಂತ ಹೇಳ್ತಾರೆ, ಹೌದಲ್ವಾ? ಹಾಗೆ ಕೆಲವರು ತುಪ್ಪದ ದೋಸೆ ಅಂತ ಹೇಳ್ತಾರೆ, ರಾಗಿ ದೋಸೆ ಅಂತ ಹೇಳ್ತಾರೆ, ಅಕ್ಕಿ ರೊಟ್ಟಿ ಅಂತ ಹೇಳ್ತಾರೆ. ಈ ವರ್ಲ್ಡ್ ಫೇಮಸ್ ಚಿತ್ರಾನ್ನ. ಹಾಗಪ್ಪ, ಯಾಗ ಗೊತ್ತೇ ಇಲ್ಲ ಯಾಗೆ ಅನ್ನೋದನ್ನ ಹೇಳ್ತೀನಿ ಕೇಳು. ನಾನು ಅಮೆರಿಕಕ್ಕೆ ಹೋಗಿದ್ದೆ. ಅಮೆರಿಕಕ್ಕೆ ಹೋದೆ. ಅಲ್ಲಿ ಹೋದಾಗ ನನಗೆ ತಿಂಡಿ ಕೊಟ್ರು. ಹೇಗಿದೆ ಅಂತ ಕೇಳಿದ್ರು, ಚೆನ್ನಾಗಿದೆ ಅಂತ ಹೇಳಿದೆ. ಅಲ್ಲಿಂದ ರಷ್ಯಾಕ್ಕೆ ಕರ್ಕೊಂಬಂದ್ರು ಅಮೆರಿಕಾದವರು. ರಷ್ಯಾಕ್ಕೆ ಬಂದ್ರು, ಅಲ್ಲಿ ಇನ್ನೇನೋ ನ್ಯೂಡಲ್ಸ್ ಕೊಟ್ರು, ಹೇಗಿದೆ ಅಂದ್ರು, ಚೆನ್ನಾಗಿದೆ ಅಂತ ಹೇಳಿದೆ. ಅವರಿಬ್ಬರನ್ನು ನಮ್ಮ ಭಾರತಕ್ಕೆ ಕರ್ಕೊಂಡು ಬಂದೆ. ನಮ್ಮ ಭಾರತದ ಸಂಸ್ಕೃತಿ ವೈಭೋಗ, ಇಲ್ಲಿ ನಾವು ಪೌಷ್ಟಿಕರವಾದ ಆಹಾರವನ್ನು ಯಾವ ರೀತಿ ಸೇವಿಸ್ತೀವಿ ಅನ್ನೋದನ್ನ ಬಂದು ಅವ್ರಿಗೆ ಚಿತ್ರಾನ್ನ ಕೊಟ್ಟೆ. ಅವರು ಚಿತ್ರಾನ್ನ ನೋಡಿದ್ರು, ಏನಂತ ಬೇಕು ಅಮೆರಿಕಾದವರು, ರಷ್ಯಾದವರು, ನೀವು ಭಾರತದವರು ವರ್ಲ್ಡ್ ಫೇಮಸ್ ಕಣಪ್ಪ ಅಂದ್ರು. ಯಾಕೆ ಅಂತ ಕೇಳಿದೆ. ಅಲ್ಲ, ನೀವು ಒಂದೊಂದು ಅಕ್ಕಿಗೂ ಬಣ್ಣ ಬಳ್ದಿದ್ದೀರಲ್ಲ, ಯು ಆರ್ ಗ್ರೇಟ್ ಅಂದ್ಬಿಟ್ರು. ಅಲ್ವಾ? ಅದಕ್ಕೆ ಮುಂಜಾನೆ ಎದ್ದು ನಗ್ತಾ ಇದೆ ಅಂತ ಹೇಳಿದ್ರೆ, ಅದಕ್ಕೆ ನಾ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ನಗ್ತಾ ನಗ್ತಾ ನೋವುನ್ ಮರ್ತು ಒಟ್ಟಾಗಿ ಬಾಳೋ ಮಂತ್ರ ಕಲ್ತು ಬದುಕ್ಬೇಕ್ರಣ್ಣ ನೀವು ನಾವು ಮನ್ಸನ್ ಕಾವನ್ ಮರ್ತು. ಜೀವನವೆಂಬುದೊಂದು ಸಂತೆಲ್ ಯಾರ್ಗಿಲ್ಲ ಚಿಂತೆ, ಕಷ್ಟ ಸುಖ ನೋವು ನಲಿವು ಬಾಳಿನ ಭಾಗವಂತೆ. ನಮ್ ಕಷ್ಟಕ್ಕೆ ನಾವೇ ಆಗ್ತಾ, ನಮ್ ಕಾಲ್ ಮೇಲೆ ನಾವೇ ನಿಲ್ತಾ ಬದುಕ್ಬೇಕ್ರಣ್ಣ, ಬೇರೆಯವ್ರು ನಮ್ಮನ್ ಬೇಷ್ ಅನ್ನೋ ತರ ಬದುಕ್ಬೇಕ್ರಣ್ಣ, ಬೇರೆಯವ್ರು ನಮ್ಮನ್ ಬೇಷ್ ಅನ್ನೋ ತರ. ಏನಂತ್ಯ? ನಿಜ ನಿಜ ನಿಜ. ಅದಕ್ಕೆ ನಾ ಏನ್ ಹೇಳ್ತೀನಿ ಗೊತ್ತಾ, ನಕ್ಕು ನಲಿಬೇಕು, ಉಕ್ಕಿ ಉಲಿಬೇಕು, ದುಃಖ ಪಕ್ಕ ಇಡಬೇಕು. ಅಕ್ಕ ನೋಡಿ ಚಿಕ್ಕ ಅಂದ್ಬಿಟ್ಟು ನಗ್ನಗ್ತಾ ನಾವು ಜೀವನವನ್ನ ಪಾದರಸ ತರ ಮಾಡ್ಕೊಳ್ಳೋದ್ರೆ ನಾವು ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀವಿ. ಏನ್ ಹೇಳ್ತೀಯ ನೀನು? ಸತ್ಯ. ಇನ್ನೇನಾರು ಹೇಳೋದಿದ್ಯಾ ನೀನು? ಏನು ಹೇಳಲ್ವಾ? ಏನಾದ್ರು ಹೇಳೋದಿದ್ರೆ ಹೇಳಪ್ಪ. ನೀವೇ ಹೇಳ್ತಾ ಏನೋ ನೆನಪು ಆಗ್ತಾ ಇಲ್ಲ. ಇರ್ಲಿ. ಏನಂತ ಹೇಳಿದ್ರೆ, ಈ ನ್ಯೂಸ್ನವ್ರಿಗೆ ಅಲ್ಲ, ಈಗ ನಿನ್ನೆ ಏನಾಯ್ತು ಅಂದ್ರೆ, ನಿಮಗೆ ಫೋನ್ ಹೇಳಿದ್ರೆ ತಾನು ಗೊತ್ತಾಗೋದು. ಅಲ್ಲ, ಫೋನ್ ಮಾಡಿದೆ ನಿಮ್ಗೆ. ಅದೇನೋ ಏನು ಯಾಕೆ ಹೇಳುವ, ಯಾಕೆ? 1 ನಿಮಿಷ ಹಾಗೆ ಇದೆ.